ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಎಪಿಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪ್ರಶಾಂತ್ ಶೆಟ್ಟಿಗಾರ್, ಖ್ಯಾತ ಯಕ್ಷಗಾನ ಕಲಾವಿದರು ಹೌದು. ಜೊತೆಯಲ್ಲಿ ವೀರಚಂದ್ರಹಾಸ ಎನ್ನುವಂತ ಯಕ್ಷಗಾನ ಸಿನಿಮಾದಲ್ಲಿ ದುಷ್ಟಬುದ್ಧಿ ಪಾತ್ರವನ್ನ ನಿರ್ವಹಿಸಿದಂತ ಶ್ರೀಯುತರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಈಗ ವ್ಯಕ್ತಿಯೋರ್ವ ಒಂದು ಸಾಧನೆಯ ಶಿಖರವನ್ನ ಏರಿದ್ದಾನೆ ಅಂತಂದ್ರೆ ಆ ಸಾಧನೆಯ ಶಿಖರಕ್ಕೆ ಮೊದಲ ಮೆಟ್ಟಿಲೆ ಬಾಲ್ಯ ಆಗಿರ್ತದೆ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಪೂರಕ ಆಗಿತ್ತು ಈ ಯಕ್ಷಗಾನೆಯ ಜೀವನಕ್ಕೆ ಬಾಲ್ಯ? ನಾನು ಹುಟ್ಟಿದ್ದು ಉಡುಪಿಯಲ್ಲಿ. ನನ್ನ ಡೇಟ್ ಆಫ್ ಬರ್ತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನನಗೆ ಉಡುಪಿ ಸ್ಕೂಲಲ್ಲಿ ಅವಕಾಶ ಸಿಗಲಿಲ್ಲ. ಅಲ್ಲಿಂದ ನನ್ನನ್ನು ಮಾವ ಮಂದಾರ್ತಿ ಕರ್ಕೊಂಡು, ನನ್ನ ತಾಯಿ ಮನೆ ಮಂದಾರ್ತಿಯಲ್ಲಿ ಕರ್ಕೊಂಡು ಬಂದರು. ಮಂದಾರ್ತಿಯಲ್ಲಿ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿಂದ ನನ್ನ ಎಜುಕೇಶನ್ ಪ್ರಾರಂಭ ಆದದ್ದು. ಮಂದಾರ್ತಿ ಯಕ್ಷಗಾನಕ್ಕೆ ಒಂದು ತವರೂರಾದ್ರಿಂದ ಆ ಕಾರಣದಿಂದ ನನಗೆ ಯಕ್ಷಗಾನದ ಮೇಲೆ ಆಸಕ್ತಿ ಹೆಚ್ಚಾಯಿತು. ಬಹುಶಃ ಉಡುಪಿಯಲ್ಲಿ ನಾನು ಸ್ಕೂಲಿಗೆ ಓದದಿದ್ರೆ ನನಗೆ ಯಕ್ಷಗಾನ ಟಚ್ ಇರ್ತಿರ್ಲಿಲ್ಲ. ಮಂದಾರ್ತಿಗೆ ಬರ್ಲಿಕ್ಕೆ ಹೋಗಿ ನನಗೆ ಅದು ಆ ಕಲೆ ಮೇಲೆ, ಯಕ್ಷಗಾನದ ಮೇಲೆ ಆಸಕ್ತಿ ಹೆಚ್ಚಾಯಿತು. ಆಮೇಲೆ ಅದು ಹುಚ್ಚು ಪ್ರಾರಂಭ ಆಯಿತು. ವೇಷ ಮಾಡಬೇಕು, ಮೇಳಕ್ಕೆ ಹೋಗ್ಬೇಕು, ನಾವು ಕಲಾವಿದ ಆಗಬೇಕು ಅಂತ. ಹಾಗೆ ಬಾಲ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡದ್ದು ಹಾಗೆ ನಾನು ಯಕ್ಷಗಾನ. ಅಂದ್ರೆ ಬಾಲ್ಯದಲ್ಲಿ ನಿಮ್ಗೆ ಯಕ್ಷಗಾನ ಕುರಿತಾಗಿ ಹೆಚ್ಚಿನ ಆಸಕ್ತಿ ಇತ್ತು ಅಂತಂದ್ರೆ ಕಾರಣ ನಿಮ್ಮ ಸುತ್ತಲಿನ ಪರಿಸರ ಅಲ್ವಾ? ಯಾವ ವ್ಯಕ್ತಿ ಯಾವ ಪರಿಸರದಲ್ಲಿ ಇರ್ತಾನೋ ಆ ಪರಿಸರದಲ್ಲಿ ನಡೆದುಕೊಂಡು ಬರ್ತಾನೆ, ಅವನು ಉತ್ತಮ ವ್ಯಕ್ತಿ ಆಗ್ತಾನೆ. ಹೌದು. ನಾನು ಸಣ್ಣವಿರುವಾಗ CD ಕ್ಯಾಸೆಟ್ ಇಲ್ಲ, ಬರೀ ಆಡಿಯೋ ಕ್ಯಾಸೆಟ್, ಆ ರೀಲ್ ಅಂತ ಬರ್ತದಲ್ಲ, ಟೇಪ್ ರೆಕಾರ್ಡಿಂಗ್ ಹಾಕಿ ಕೇಳೋದು. ನಾನು ಆವಾಗ ಅದನ್ನ ಹಾಕಿ ಮನೇಲಿ ಯಕ್ಷಗಾನ ತಾಳ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ಇಲ್ಲ ನನಗೆ. ಅಲ್ಲಿ ಸ್ಟೆಪ್ ಆಗ್ತಿದ್ದಷ್ಟೇ, ಕ್ಯಾಸೆಟ್ ಹಾಕೊಳ್ಳೋದು, ಕುಣಿಯೋದು. ಆವಾಗಲೇ ಆಜಿ ಕೊಂಡದ್ದು ಕುಣಿಯೋರೆಲ್ಲ ವಯಸ್ಸು ಕೇಳ್ಕೊಂಡು ನನಗೆ ಒಂಥರ ಹುಚ್ಚವರು. ಆ ಪುಣ್ಯಾತ್ಮ ನಾನು ಒಮ್ಮೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ. ಅದರಷ್ಟಕ್ಕೆ ಮೇಳಕ್ಕೆ ಸೇರುವ ಅವಕಾಶ ಬಂತು, ಅವ್ರ ಜೊತೆ ವೇಷ ಮಾಡುವ ಅವಕಾಶ ಬಂತು, ಅವ್ರು ಬಿಟ್ಟು ವೇಷ ಮಾಡುವಂಥ ಅವಕಾಶ ಸಿಗ್ತದೆ ಅಂತ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಅಲ್ವಾ? ಹಾಗಿದ್ರೆ ಬಾಲ್ಯದಿಂದ ನಿಮ್ಮ ಯಕ್ಷಗಾನಗಳು ಪ್ರಾರಂಭವಾಗಿತ್ತು, ಅಂದ್ರೆ ಆಸಕ್ತಿ ಪ್ರಾರಂಭವಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇನ್ನು ನೀವು ಯಕ್ಷಗಾನವನ್ನೇ ನಿಮ್ಮ ಜೀವನದಲ್ಲಿ ವೃತ್ತಿಯನ್ನಾಗಿ ಮಾಡಿಕೊಳ್ತೇನೆ ಅಂತ ನಿಮ್ಮ ಮನೆಯವರಲ್ಲಿ ಹೇಳಿಕೊಂಡಾಗ ಯಾವ ರೀತಿ ಅಭಿಪ್ರಾಯವನ್ನು ಪಟ್ಟರು? ಒಪ್ಪಿದ್ರ ಅಥವಾ ತಿರಸ್ಕರಿಸಿದ್ರ? ಏನ್ ಮಾಡಿದ್ರು? ಮನೆಯಲ್ಲಿ ತುಂಬಾ ವಿರೋಧ. ಯಾಕೆಂದ್ರೆ ನಮ್ಮ ಅಪ್ಪನಿಗೆ ಯಕ್ಷಗಾನ ಟಚ್ ಕಡಿಮೆ. ಅವರು ವಿದೇಶದಲ್ಲಿ ಒಂದು 25 ವರ್ಷದ ಮಸ್ಕತ್ತಲ್ಲಿ. ಹಾಗಾಗಿ ಯಕ್ಷಗಾನ ನೋಡೋದಾಗ್ಲಿ, ಹಾಗಂತ ಮೊದಲೆಲ್ಲ ಒಮ್ಮೆ ವೇಷ ಮಾಡಿದ್ರಂತೆ. ವೇಷ ಮಾಡುವಾಗ ಅವ್ರು ಕಿರೀಟ ಕೆಳಗೆ ಜಾರಿತಂತೆ. ಅದ್ರ ಮೇಲೆ ಯಕ್ಷಗಾನ ಮೇಲೆ ಅದ್ರ ಹತ್ರ ಬರ್ತಾರೆ, ಬಿಟ್ಬಿಟ್ಟು. ಆಮೇಲೆ ಯಕ್ಷಗಾನ ವಿರೋಧ ಇತ್ತು ಅವರಿಗೆ. ಈಗ ನಮ್ಮ ಮನೆಯಲ್ಲಿ ಆಗ್ತದೆ, ಹೆಚ್ಚಿನವರಿಗೆ ಯಕ್ಷಗಾನ ಕಲಾವಿದ ಆಗುವ ಒಂದು ಬಯಕೆ ಇದ್ರೆ ಆ ಮನೆಯಲ್ಲಿ ವಿರೋಧ ಇದ್ದೇ ಇರ್ತದೆ. ನಮ್ಮ ಮನೆಯಲ್ಲಿ ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಮನೆ ಹತ್ರವೇ ಮಂದಾರ್ತಿ ಮೇಳದ ಯಕ್ಷಗಾನ ಆಗ್ತಿತ್ತು. ನಾನು ಎಲ್ಲಿಯಾದ್ರೂ ರಾತ್ರಿ ಅಪ್ಪ ಮಲಗಿದ ಮೇಲೆ ಯಕ್ಷಗಾನ ಹೋಗ್ತೇನೆ ಅಂತ ಅಪ್ಪ ಒಳಗಿಂದ ಕೀಲಾಕಿ ಬೀಗ ಹಾಕ್ತಿದ್ದೆ, ಹೋಗ್ಬಾರ್ದು. ಅಲ್ಲಿವರೆಗೂ ಇರೋದಿತ್ತು. ಅಮ್ಮನಿಗೂ ವೇಷ ಮಾಡೋದ್ರ ಬಗ್ಗೆ ಆಸಕ್ತಿ ಇತ್ತು, ಬಿಟ್ಟು ನನ್ನ ವೃತ್ತಿ ಮೇಳದಲ್ಲಿ ಸೇರಿ ನಾ ಕಲಾವಿದನಾಗಬೇಕು ಆಸೆ ಇರಲಿಲ್ಲ. ಬಹಳ ವಿರೋಧ ಇತ್ತು ನಾನು ಮೇಳಕ್ಕೆ ಸೇರುವಾಗ. ಕಣ್ಣೀರಾಗಿದ್ರು, ಅಪ್ಪ ಬೈದದುಂಟು. ಈಗ ತೊಂದರೆ ಇಲ್ಲ. ಅಂದ್ರೆ ಅಷ್ಟು ತೊಂದರೆಯನ್ನು ಅನುಭವಿಸಿದ್ರು ಕೂಡ ಉತ್ತಮವಾಗಿರುವಂತ ಕಲಾವಿದರಾಗಿದ್ರಿ. ಜೊತೆಲಿ ನಾವು ಕೇಳ್ಪಟ್ಟ ಹಾಗೆ ಈಗ ವೀರಚಂದ್ರಹಾಸ ಎನ್ನುವಂತ ಯಕ್ಷಗಾನೀಯ ಸಿನಿಮಾದಲ್ಲಿ ನೀವು ನಟನೆಯನ್ನ ಮಾಡಿದ್ರಿ. ಅದು ಒಳ್ಳೆಯ ವಿಷಯನೇ ಹೌದು. ಆದ್ರೆ ಆ ಸಿನಿಮಾದಲ್ಲಿ ಈಗ ದಿನನಿತ್ಯವೂ ನೀವು ಯಕ್ಷಗಾನ ರಂಗದಲ್ಲಿ ಗೆಜ್ಜೆಯನ್ನ ಕಟ್ಕೊಂಡು ವೇಷವನ್ನ ಮಾಡಿಕೊಂಡು ವಿವಿಧ ರೀತಿಯ ಅಭಿನಯವನ್ನ ಮಾಡ್ತಾ ಇದ್ರಿ. ಆದ್ರೆ ಸಿನಿಮಾ ರಂಗದಲ್ಲಿ ಅದು ಬೇರೆ ರೀತಿ. ಅದಕ್ಕೂ ಮತ್ತೆ ಇದಕ್ಕೂ ಯಾವ ರೀತಿ ವ್ಯತ್ಯಾಸಗಳಾಯ್ತಾ ಅಥವಾ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರ? ಏನು ಯಕ್ಷಗಾನದ್ದೇ ಸಿನಿಮಾ ಆಗ್ಲಿಕ್ಕೆ ಹೋಗಿ ನಮ್ಗೆ ಕಷ್ಟ ಆಗ್ಲಿಲ್ಲ. ಬಾಕಿ ಸಿನಿಮಾ ಆದ್ರೆ ಕಷ್ಟ ಆಗ್ತಿತ್ತೇನು. ಹಾಗಂತ ವೇಷದೊಳಗೆ ಸಂಪೂರ್ಣ ಇನ್ವಾಲ್ವ್ ಆಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಈಗ ವೀರಚಂದ್ರಹಾಸ ಯಕ್ಷಗಾನದಲ್ಲಾದ್ರೆ ಚಂದ್ರಹಾಸ ಚರಿತ್ರೆ, ಭಕ್ತ ಚಂದ್ರಹಾಸ, ಮಹಾಮಂತ್ರಿ, ದುಷ್ಟಬುದ್ಧಿ ಟೈಪ್ ಇರ್ತಿತ್ತು. ಪ್ರಸಂಗ ಸ್ಟಾರ್ಟ್ ಆಗೋದ್ರಿಂದ ದುಷ್ಟಬುದ್ಧಿ ಪ್ರವೇಶ ಆಯ್ತು. ಅವ ಪಟ್ಟದ ಬಗ್ಗೆ ಹೇಳ್ಕೊಂಡ, ನನಗೆ ಅಧಿಕಾರ ಬೇಕು, ಅಲ್ಲಿ ಬ್ರಾಹ್ಮಣರು ಬಂದ್ರು, ಹೀಗೆ ಕತೆ ಮುಂದೆ ಹೋಗ್ತದೆ. ಕಾಳಿ ಕಾಲದಲ್ಲಿ ಸತ್ರು ಬದುಕಿದ್ರು, ಅಲ್ಲೇ ಆಗ್ತದೆ. ಶೂಟಿಂಗ್ ಆಗುವಾಗ ಹಾಗಾಗ್ಲಿಲ್ಲ. ಆ ಸಟ್ಟಿಗೆ ಸರಿಯಾಗಿ ಮಾಡ್ತಿದ್ರು. ಬಹುಶಃ ನಾನು ಚಂದ್ರಹಾಸ ಪ್ರಸಂಗದಲ್ಲಿ ಫಿಲ್ಮ್ ಅಲ್ಲಿ ಫಸ್ಟ್ ಶೂಟ್ ಆದದ್ದು ಯಾವ್ದು ಕೇಳಿದ್ರೆ ಆ ಗುಹೆ ಸನ್ನಿವೇಶದಿಂದ ಕಟುಕರನ್ನು ಕರೆದು ಕಳಿಸು, ಅವನು ಕೊಂದು ಅಂತ. ಅದು ಮುಂದಿನ ಸನ್ನಿವೇಶದಲ್ಲಿ ಆಗುವಂತ, ಅಂದ್ರೆ ಮುಂದೆ ಕತೆ ಮುಂದುವರೆದಾಗ ಆಗುವಂತ. ಹಾಗೆ ಕಂಟಿನ್ಯೂಟಿ ಇಲ್ಲದೆ ಇದ್ರಿಂದ ಆ ವೇಷದೊಳಗೆ ಇನ್ವಾಲ್ವ್ ಆಗ್ಲಿಕ್ಕೆ ಕಷ್ಟ ಆಗಿತ್ತು.
ಪ್ರಯತ್ನ ಪಟ್ಟು ಮಾಡಿದ್ದೇನೆ. ಹಾ. ಆಮೇಲೆ ಸ್ಕ್ರೀನ್ ಮುಂದೆ ಕೂತು ನೋಡುವಾಗ ನಮ್ಮ ಒಂದಷ್ಟು ಲೋಪಗಳು ನಮ್ಮ ಎದ್ದು ಕಾಣ್ತದೆ. ಜನರಿಗೆ ಗೊತ್ತಾಗ್ತಿದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಯಾಕಂದ್ರೆ ನಾವು ಪ್ರತಿದಿನ ಹೌದು. ಯಕ್ಷಗಾನ ಮಾಡೋದ್ರಿಂದ ಹಾ. ಮತ್ತೆ ಆ ವೇಷದೊಳಗೆ ಸೇರ್ಲಿಕ್ಕೆ ಆಗದೆ ಇದ್ದದ್ರಿಂದ ಹಾ. ಅಂದ್ರೆ ನನ್ನ ಜನ ಒಪ್ಪಿದ್ದಾರೆ, ಮೆಚ್ಚಿದ್ದಾರೆ. ಹಾ. ಅಂತ ಸಂತೋಷವಾದ್ದು. ಇನ್ನು ಈಗ ತಾನೇ ಯಕ್ಷಗಾನವನ್ನು ಕಲಿಯುವಂತ ಅಥವಾ ಅದನ್ನೇ ಒಂದು ಹವ್ಯಾಸವಾಗಿ ಇರಿಸಿಕೊಂಡಂತ ವಿದ್ಯಾರ್ಥಿಗಳು, ಅದೆಷ್ಟೋ ವಿದ್ಯಾರ್ಥಿಗಳು ಈ ಶಿಕ್ಷಣ ಎನ್ನುವುದು ದೂರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಬರುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾ ಕೇಳಿದ್ದು, ನಾವು ಕಾಲದಲ್ಲಿ ಹಾ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳನ್ನ ಯಕ್ಷಗಾನ ಸೆಳೆದಿತ್ತಂತೆ. ಹಾ. ನಾನು ಅವರನ್ನು ನೋಡ್ಲಿಲ್ಲ. ಹಾ. ಅದಾದ್ಮೇಲೆ ಬಹುಶಃ ಮಧ್ಯ ಗೊತ್ತಿಲ್ಲ ನನಗೆ. ಹಾ. ಈಗಂತೂ ತುಂಬಾ ಜನ ಪ್ರೇಕ್ಷಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಾಗಿದ್ದಾರೆ. ಹಾ. ಹಾ. ಎಷ್ಟೋ ಜನ ಹುಡುಗರನ್ನ ಈ ಯಕ್ಷಗಾನ ಸೆಳೀತಾ ಉಂಟು. ಹೌದು. ತುಂಬಾ ಜನ ಕಲಾವಿದರಿದ್ದಾರೆ ಕಾಲೇಜ್ಗಳಲ್ಲಿ, ಹೌದು. ಅರ್ಧಕ್ಕರ್ಧ ಯಕ್ಷಗಾನ ಕಲಾವಿದರಿದ್ದಾರೆ. ಅದೇ ನಮ್ಮ ಸಂತೋಷದ ವಿಷಯ. ಹಾ. ವೃತ್ತಿಪರ ಕಲಾವಿದರಾಗಿ ಮಾಡದೇ ಇದ್ರು ಇಂಥ ಹವ್ಯಾಸಗಳು ಬೆಳೆಸ್ಕೊಳ್ಳೋದು ಬಹಳ ಒಳ್ಳೆಯದಂತ ಕಾಣ್ತದೆ. ಯಾಕಂದ್ರೆ ಯಕ್ಷಗಾನ ಮನೋರಂಜನೆ ಮಾತ್ರ ಅಲ್ಲ, ಮನೋವಿಕಾಸಕ್ಕೂ ಕಾರಣ ಆಗ್ತದೆ. ಹೌದು. ನಮ್ಗೆ ಪ್ರೇಕ್ಷಕರು ಸಿಕ್ಕಿದಾಗ ಆಗ್ತದೆ. ಹೌದು. ಆಮೇಲೆ ಯಕ್ಷಗಾನ ಕಲೆಯನ್ನು ಉಳಿಸಿದಾಗೆ ಆಗ್ತದೆ, ಬೆಳೆಸಿದಾಗ ಆಗ್ತದೆ. ಮತ್ತು ವೃತ್ತಿಯಾಗಿ ತಗೊಳ್ಳುವವರಿಗೂ ಹಾ. ಬೇಕಾದಷ್ಟು ಅವಕಾಶಗಳು, ತುಂಬಾ ಮೇಳಗಳಿದೆ ಯಕ್ಷಗಾನದ್ದು. ಹೌದು. ಮೊದಲೆಲ್ಲ ಬಹುಶಃ ಯಕ್ಷಗಾನಕ್ಕೆ ಬರ್ತಾ ಇದ್ದದ್ದು ಅಂತ ಹೇಳಿದ್ರೆ ಒಂದು ಹೊತ್ತಿಗೆ ಊಟಕ್ಕಾಗಿ ಬರ್ತಿದ್ರಂತೆ. ಹಾ. ಯಕ್ಷಗಾನ ಮೇಳಕ್ಕೆ ಸೇರಿದ್ರೆ ಸಂಜೆ ರಾತ್ರಿ 2 ಹೊತ್ತು ಊಟ ಸಿಗ್ತದೆ. ಅದಷ್ಟು ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು ಯಕ್ಷಗಾನ, ಬದುಕುವುದೇ ಕಷ್ಟ ಇತ್ತು. ಹೌದು. ನಾನು ಬರುವಾಗ ಅಂತ ಕಷ್ಟ ಏನಿರಲಿಲ್ಲ. ಹಾ. ಅದೇ ಜೀವನಕ್ಕಾಗುವಷ್ಟು ಯಕ್ಷಗಾನ ಸಂಪಾದನೆ ಬರ್ತಿತ್ತು. ಯಾಕಂದ್ರೆ ಯಕ್ಷಗಾನದಲ್ಲಿ ನೀನೇನು ಸಂಪಾದನೆ ಮಾಡಿದೆ ಹೇಳಿದ್ರೆ ಬಹಳ ಬಹಳ ದೊಡ್ಡ ಶ್ರೀಮಂತಿಗೆ ನಾನು ಕೊಟ್ಟಿಲ್ಲ. ಹಾಗಂತ ಇಷ್ಟರವರೆಗೆ ಬಡತನ ಅಂತೂ ನನಗೆ ಕೊಟ್ಟಿಲ್ಲ. ಹೌದು. ನೆಮ್ಮದಿ ಕೊಟ್ಟಿದೆ, ಸಂಪಾದನೆ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಅಭಿಮಾನಿಗಳನ್ನು ಕೊಟ್ಟಿದೆ. ಯಕ್ಷಗಾನದ ಕಲಾವಿದರ ಬದುಕಲಿಕ್ಕೆ ಈಗ ಪಟ್ಲ ಫೌಂಡೇಶನ್ ಅಂತ ಒಳ್ಳೆ ಸಂಸ್ಥೆ ಇದೆ, ಉಡುಪಿ ಕಲಾರಂಗದಂತ ಒಳ್ಳೆ ಸಂಸ್ಥೆಗಳಿದೆ. ನಾವಿಲ್ಲಿ ಅಂದ್ರೆ ಕಷ್ಟದಲ್ಲಿದ್ರೆ ಪ್ರೇಕ್ಷಕರು ಮುಂದೆ ಕೂತು ಚಪ್ಪಳೆ ತಟ್ಟೋದು ಮಾತ್ರ ಅಲ್ಲ, ಬೆನ್ನು ತಟ್ಟೆ ನಾವಿದ್ದೇವೆ ಅಂತ ಧೈರ್ಯ ತುಂಬಲಿಕ್ಕೆ ಅದೆಷ್ಟೋ ಯಕ್ಷಗಾನ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಕಲಾವಿದನಾಗುವುದರಲ್ಲಿ ಏನೂ ತೊಂದರೆ ಇಲ್ಲ. ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳಾಗಲಿ ಹುಡುಗರಾಗಲಿ ಯಕ್ಷಗಾನಕ್ಕೆ ಬಂದ್ರೆ ಬದುಕಲಿಕ್ಕೆ ಒಂದು ಆಸರೆ ಉಂಟು ಅಂತ ನಾನು ವಿಶ್ವಾಸದಿಂದ ಹೇಳೋದು. ಎಲ್ಲರೂ ಯಕ್ಷಗಾನವನ್ನು ಕಲಿಬಹುದು, ಖಂಡಿತ ಕಲಿಬಹುದು, ಯಕ್ಷಗಾನವನ್ನು ಉಳಿಸಬಹುದು. ಸರ್, ನಿಮ್ಮ ಜೀವನ ಮತ್ತು ಉತ್ತಮ, ಈಗಾಗಲೇ ಉತ್ತಮವಾದಂಥ ಸಾಧನೆಯನ್ನ ಮಾಡಿದ್ದೀರಿ. ಯಾಕಂದ್ರೆ ಸಾಧನೆಗೆ ಮಿತಿ ಇಲ್ಲ ಅಂತೆ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಇನ್ನೂ ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.